ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಬೆಳ್ತಂಗಡಿ ಬಾಲಕ ಸುಮಂತ್ ಅನುಮಾನಾಸ್ಪದ ಸಾವು, ಉನ್ನತ ಮಟ್ಟದ ತನಿಖೆಗೆ ಶಾಸಕ ಹರೀಶ್ ಪೂಂಜಾ ಆಗ್ರಹ. ಬೆಳ್ತಂಗಡಿಯಲ್ಲಿ ಧನುರ್ಮಾಸ ಪೂಜೆಗೆ ತೆರಳಿದ್ದ 15 ವರ್ಷದ ಸುಮಂತ್ ಎಂಬ ಬಾಲಕನ ಅನುಮಾನಾಸ್ಪದ ಸಾವಿನ ಕುರಿತು ರಾಜ್ಯದ ಗೃಹ ಇಲಾಖೆ ಸೂಕ್ತ ಕ್ರಮ ಕೈಗೊಂಡು ಪ್ರಕರಣದ ಸತ್ಯವನ್ನು ಬೆಳಗೆಳೆಯಬೇಕು. ಹರೀಶ್ ಪೂಂಜಾ ಶಾಸಕರು. ಅವತ್ತು ಸುಮಾರು ಬೆಳಿಗ್ಗೆ ಧನು ಪೂಜೆ ಅಂತ ನಡೀತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇವಸ್ಥಾನದಲ್ಲಿ. ಬೆಳಿಗ್ಗೆ ತೆರಳಿರ್ತಕ್ಕಂಥ ಹುಡುಗ ನಾಪತ್ತೆ ಆಗಿರ್ತಕ್ಕಂಥದ್ದು. ಆ ಹುಡುಗ ಒಬ್ಬ ಯುವ ವಿಜ್ಞಾನಿಯಾಗಿ ಬಹಳ ಹೆಸರನ್ನು ಮಾಡಿರ್ತಕ್ಕಂಥವನು. ಇದೇ ಬರುವ ಫೆಬ್ರವರಿಗೆ ಅವನು ಅಹಮದಾಬಾದ್ ಅಲ್ಲಿ ನಡೆಯತಕ್ಕಂಥ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಸಹ ಭಾಗವಹಿಸಲಿಕ್ಕೆ ಇರತಕ್ಕಂಥ ಹುಡುಗ ಆಗಿದ್ದ. ಪ್ರಾಯಶಃ ನಾನು ಸನ್ಮಾನ್ಯ ಗೃಹ ಸಚಿವರ ಹತ್ರ ವಿನಂತಿ ಮಾಡ್ತೇನೆ, ಇದು ಕೇವಲ ಒಂದು ಹುಡುಗನ ಸಾವಿನ ತನಿಖೆಯ ಸಂದರ್ಭ ಅಲ್ಲ. ಇಡೀ ಜಿಲ್ಲೆಯ ಜನ ಮತ್ತು ತಾಲೂಕಿನ ಜನ ಇದರ ಬಗ್ಗೆ ಬಹಳ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಷ್ಟು ಸಣ್ಣ ಪ್ರಾಯದ ಹುಡುಗನ ಮೃತದೇಹ ಸಿಕ್ಕಿದ ನಂತರ ಇದರ ಸೂಕ್ತ ತನಿಖೆ ಆಗಬೇಕು, ಮತ್ತೆ ಸತ್ಯಾಸತ್ಯತೆ ಏನಿದೆ ಜನರಿಗೆ ತಿಳಿಬೇಕೆನ್ನುವಂತ ಆತಂಕದಲ್ಲಿ ಜನ ಇದ್ದಾರೆ. ಮತ್ತು ಆ ಕುಟುಂಬದ ಸದಸ್ಯರನ್ನು ಸಹ ನಾನು ಸಹ ಭೇಟಿ ಮಾಡಿದ್ದೆ. ಅವತ್ತು ಮೃತ್ಯು ಆದಂತಹ ಸಂದರ್ಭದಲ್ಲೂ ನಾನು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ. ಸನ್ಮಾನ್ಯ ಗೃಹ ಸಚಿವರೇ, ನಾನು ತಾಲೂಕಿನ ಎಲ್ಲ ಜನರ ಪರವಾಗಿ ಮತ್ತು ಅವರ ಕುಟುಂಬದ ಪರವಾಗಿ ಸರ್ಕಾರದ ಗೃಹ ಇಲಾಖೆಯ ಸಚಿವರ ಹತ್ರ ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ಆದಷ್ಟು ಬೇಗ ಇದಕ್ಕೊಂದು ನ್ಯಾಯವನ್ನು ದೊರಕಿಸಿಕೊಡಬೇಕು. ಮತ್ತೆ ಸತ್ಯಾಸತ್ಯತೆ ಏನಿದೆ ಎನ್ನುವಂಥದ್ದು ಸಮಾಜಕ್ಕೆ ತಿಳಿಸತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಮೂಲಕ ಮಾಡಬೇಕು ಎನ್ನುವಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ.